ಬಂದು ಡಿ.ಕೆ. ಶಿವಕುಮಾರ್ ಅವರಿಗೆ, ನೆಚ್ಚಿನ ನಾಯಕ ಡಿ.ಕೆ. ಶಿವಕುಮಾರ್ ಅವರಿಗೆ, ಮನ ನೆಚ್ಚಿನ ಮಗ ಡಿ.ಕೆ. ಶಿವಕುಮಾರ್ ಅವರಿಗೆ, ಧೀರಾದಿ ಧೀರ ಡಿ.ಕೆ. ಶಿವಕುಮಾರ್ ಜೈ. ನಮ್ಗೆ ಬಹಳ ಖುಷಿ ತಂದಿರುವಂತ ವಿಚಾರ ಏನು ಅಂದ್ರೆ, ಈ ರಾಮನಗರ ಜಿಲ್ಲೆಯಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಾರೆ. ದಿನಾಂಕ 3/6/2026 ಈಗಿನ ಟೈಮ್ಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಇಲ್ಲಿ ಜಾಸ್ತಿ ಹೆಚ್ಚಿಗೆ ಜನ ನಮ್ಮ ಬೆಂಗಳೂರು ಕಾರ್ಯಕ್ರಮಕ್ಕೆ ಬರಬೇಡಿ, ನಿಮ್ಮ ಪ್ರೆಸ್ನಲ್ಲಿ ನೀವು ಮಾಡಿ ಅಂತ ನಮಗೆ ಹೈಕಮಾಂಡ್ ಇಂದ ಸಂದೇಶಗಳು ಬಂದಿದ್ದು. ಹಂಗೂ ನೀವೇ ಅಭಿಮಾನಿಗಳು ಮೀರಿ ಅಲ್ಲಿಗೆ ಹೋಗವ್ರೆ. ನಾವು ಈ ಕಟೌಟ್ನ ನಿರ್ಮಾಣ ಮಾಡಿದ್ವಲ್ಲ, ಅದಕ್ಕೋಸ್ಕರ ಈ ಜಾಗದರೆ ನಮ್ಮ ಸಾಹೇಬ್ರನ್ನ ಅವರು ಪ್ರಮಾಣ ವಚನ ಮಾಡೋಂಥ ಟೈಮ್ಗೆ ನಾವು ಪಟಾಕಿ ಸಂಭ್ರಮವೆಲ್ಲ ಆಚರಿಸ್ಕೊಂಡು ನಮ್ಮ ಸಾಹೇಬ್ರಿಗೆ ನೋಡಿ ಇದೆ ಹೂವು ಈ ಕಟೌಟ್ಗಳ ಇಟ್ಕೊಂಡಿದೀವಿ, ಸ್ವೀಟ್ ಎಲ್ಲ ಹಂಚಿದೀವಿ, ಮೈಸೂರು ಪಾಕು ಎಲ್ಲ ಹಂಚಿದೀವಿ. ನಾವು ಬಹಳ ಸಂತೋಷ ಪಟ್ಟಿದ್ದೀವಿ. ನಮ್ಗೆ ಇನ್ನೇನು ಖುಷಿ ತಂದಿಲ್ಲ. ನಮ್ಗೆ ನೂತನ ಮುಖ್ಯಮಂತ್ರಿ ಆದ್ರಲ್ಲ ಅಂತೇಳಿ ನಮ್ಗೆಲ್ಲೂ ಇಲ್ಲದಂತ ಸಂತೋಷ ನಮ್ಗೆ ಬಂದಿದೆ ಅಂತೇಳಿ ಇವತ್ತೊಂದು ದಿವಸ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಒಂದು ಬಹಳಷ್ಟು ದಿನದಿಂದ ಕುತೂಹಲ ಬಹಳಷ್ಟು ಮೂಡ್ತಾನೆ ಇರೋದು, ಗುಸು ಮಾತುಗಳು. ಆದ್ರೆ ಇವತ್ತೊಂದು ದಿವಸ ಆ ಗುಸು ಮಾತೆಲ್ಲ ಹೋಗಿ ಇವತ್ತು ನಗುತ್ತಾ ಎಲ್ಲ ಬಾಳುವಂತ ಸ್ಥಿತಿಗೆ ಜನರ ಮನಸ್ಸುಗಳು ಇವತ್ತು ಸುರಕ್ಷಿತವಾಗಿದೆ. ಆದರೆ ಎಷ್ಟೋ ಜನ ಇದಾಗಲ್ಲ, ತಲ ಹತ್ತಲ್ಲ ಅಂತ ಇದ್ರು. ನಮಗೊಂದು ನಂಬಿಕೆ ಇತ್ತು. ಇದೇ ಮಾಧ್ಯಮದವ್ರಿಗ ನಾನು ಸ್ಟೇಟಸ್ ಸ್ಕೂಲಲ್ಲಿ ಅವ್ರ ಕೈಯಿಂದಾನೆ ಹಾಕ್ತಿದ್ದೆ. ಏನ್ ಸ್ವಾಮಿ 6 ತಿಂಗಳಾಯ್ತು ನೀವೆಲ್ಲ ದೇವ್ರುಗಳನ್ನ ಬೇರ್ಕೊಂಡಿದ್ರಿ, ಎಲ್ಲ ಮುಖ್ಯಮಂತ್ರಿ ಅನ್ನೋರು 2 ದಿನ ದೇವರಾಗ್ಲಿ ತಂದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಭಗವಂತ ಬಲಭಾಗ 6-7 ದೇವ್ರುಗಳಲ್ಲಿ ಹೂವು ಕೊಟ್ಟಿತ್ತು. ಈ ವೇಳೆ ಸುಮಾರು ಜನ ಮಹಿಳೆಯರುಗಳು ಹೋಗಿದ್ದು. ಆ ಪೆನ್ ಡ್ರೈವರ್ನ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಪೆನ್ ಡ್ರೈವರ್ ತಗೊಳ್ಳಿ ಸ್ವಾಮಿ ಇದ್ದಾಗ ಪೊಲೀಸರು ರಪ್ಪ ಅಂತ ಇಟ್ಕೊಂಡ್ರು ನಾನು. ಆದ್ರೆ ಏನು ಪೆನ್ ಡ್ರೈವರ್ ಇಲ್ಲ ಸ್ವಾಮಿ, ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ದೇವ್ರಿಗೆ ಹೋಗಿ ನಾವು ಕೈ ಮುಗಿದು ಮಾಡ್ಕೊಂಡು ವಿಡಿಯೋ ಮಾಡಿರೋದನ್ನ ಕೈ ಕೊಡ್ತೀವಿ ಸಾಹೇಬ್ರಿಗೆ. ಅವಾಗ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅವರು ಅದು ಇಸ್ಕೊಂಡು ಎಲ್ಲರಿಗೂ ಒತ್ಕೊಂಡು ಟಾಟಾ ಮಾಡಿ ಜೋಗು ಮಾಡಿಕೊಂಡು ಹೋದ್ರು. ಅದು ನಮ್ಮ ಮನಸ್ಸಲ್ಲಿ ಎಲ್ಲ ಮಹಿಳೆಯರಿಗೂ ನಮ್ಗೆಲ್ಕ ನೋವಿತ್ತು. ಆ ಪರಮಾತ್ಮ ಫಸ್ಟು ಕೆಂಗಲ್ ಹನುಮಂತರಾಯ, ನಂತರ ಸಂಗಿದೇವರಾಯ, ಮತ್ತೆ ಮಂಡೇನಲಿಂಗ ಸ್ವಾಮಿ ಇವರು ನಮಗೆ ಪಾದ ಹೂವುಗಳನ್ನ ಸುರಿಮಳೆ ಮಾಡಿದ್ರು. ಇನ್ನು ಹಲವಾರು ದೇವರುಗಳು. ಅದು ಇವತ್ತು ದಿವಸ ಭವಿಸಿತು ಫಲ ನಮಗೆ ಬಹಳ ಸಂತೋಷ ಆಗಿದೆ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಇನ್ನು ಮುಂದಿನ ರಾಜ್ಯದ ಜನತೆಗೆ ಅವರು ಆರೋಗ್ಯ ಭಾಗ್ಯ ಭಗವಂತ ಕೊಡ್ಲಿ, ಅವ್ರಿಗೆ ಹೆಚ್ಚಿನ ವಿಶ್ವಾಸವನ್ನ ಈ ರಾಜ್ಯದಲ್ಲಿ ಪಡಿತಾರೆ. ಜನಗಳಿಗೆ ಅವ್ರು ಏನೇನು ತಪ್ಪು ಕಲ್ಪನೆ ಕೆಲವು ಜನ ತಿಳ್ಕೊಂಡಿದ್ರು, ಅದೆಲ್ಲ ಸುಳ್ಳಾಗಿ ಅವ್ರಿಗೆ ತಿರಿ ಸಾಮ್ರಾಜ್ಯವೇ ಈ ರಾಜ್ಯದಲ್ಲಿ ಸಿಗ್ತದೆ ಅಂತೇಳಿ ನಾನು ಮತ್ತೆ ನಮ್ಮ ರಾಜ್ಯದ ಜನ ಬಯಸ್ಬೋದು ಅಂತೇಳಿ ನನ್ನ ಮಾತನ್ನ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಹಿರಿಯ ಮಹಿಳೆಯರಂತ ಪಾರ್ವತಕ್ಕ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಮಗೆ ಒಳ್ಳೆಯ ಒಂದು ಶುಭ ದಿನ. ಈ ಶುಭ ದಿನದಲ್ಲಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಅವರ ಅಭಿಮಾನಿಗಳೆಲ್ಲರೂ ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಎಲ್ರಿಗೂ ಒಂಥರ ಖುಷಿ ತಂದಂತ ಒಂದು ದಿನ. ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ.ಕೆ. ಶಿವಕುಮಾರ್ ಜಿ ಅವರು ಒಬ್ಬ ರೈತನ ಮಗ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ಈ ಜಿಲ್ಲೆಯ ಮಗ, ಬೇರೆ ಜಿಲ್ಲೆಯಿಂದ ಬಂದಂತ ಮಗ ಅಲ್ಲ, ನಿಜವಾದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಗ. ಇವರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಏನೇನೋ ಅನಾಹುತಗಳು, ಏನೇನೋ ಕಗ್ಗಂಟಗಳು ಆದ್ರು, ಆದ್ರೆ ಈ ತೀರ ಮಗ ಜಗ್ಗದೆ ಬಗ್ಗದೆ ಯಾರಿಗೂ ಹಿಂಜರಿಯದೆ ಏಕಾಏಕಿ ಎಲ್ಲರ ಜನರ ಮನಸ್ಸನ್ನು, ಎಲ್ಲ ವರ್ಗದ ಜನರ ಮನಸ್ಸನ್ನು ಗೆದ್ದು ಇವತ್ತು ಎಲ್ಲ ಮುಖಂಡರ ಮತ್ತೆ ಎಲ್ಲ ಮೇಲ್ಮಟ್ಟದ ಅಧಿಕಾರಿಗಳನ್ನ ಎಲ್ಲ ಮನತಳಿಸಿ ಅವರ ಮಾಡಿರುವಂತ ಒಂದು ಸಣ್ಣ ಪುಟ್ಟ ಯಾವುದೇ ಒಂದು ಕೆಲಸ ಇರ್ಬೋದು, ಸಣ್ಣ ಬೆಳವಣಿಗೆಯಿಂದ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿ
ಇವತ್ತು 8 ಸಾರಿ ಅವರು ಎಲೆಕ್ಷನ್ ಅಲ್ಲಿ ಪ್ರತಿನಿಧಿಸಿ 8 ಬಾರಿ ಅವರು ಗೆದ್ದು ಸೋಲಿಲ್ಲದ ಸರದಾರ ಅಂತ ಹೇಳಿ ಒಂದು ಹೆಮ್ಮೆ ಪಡೆದಿರುವಂತ ಇವತ್ತು ಕರ್ನಾಟಕ